ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಿಂಪಲಾಗಿ ಒಂದು ಸಾರು ಮಾಡೋಣ ಅಂತ. ಬೇಳೆ ಬೇಡ, ರುಬ್ಬೋದು ಬೇಡ, ಯಾವನು ಬೇಡ. ಸಿಂಪಲಾಗಿ ತರಕಾರಿ ವೆಜಿಟೇಬಲ್ಸ್ಗಳು ಏನು ಇಲ್ಲದೆ ಇರುವಾಗ ಸಿಂಪಲ್ ಅಂದರೆ ಸಿಂಪಲ್ಲು ಆಗಿ ಒಂದು ಸಾರನ್ನು ರೆಡಿ ಮಾಡುವ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇವಾಗ ನಾನಿಲ್ಲಿ 3 ನೆಲ್ಲಿಕಾಯನ್ನು ತಗೊಂಡಿದ್ದೇನೆ. 3 ನೆಲ್ಲಿಕಾಯಿ ಹಾಗೆ 3 ಟೊಮೆಟೊವನ್ನು ಬೇಯಿಸಿ ತಗೊಂಡಿದ್ದೇನೆ. ಆ ಬೇಯಿಸಿರೋ ಟೊಮೆಟೊವನ್ನು ನಾನು ಇವಾಗ ಸಿಪ್ಪೆ ಸುಲಿತೇನೆ. ಅದು ಸಿಪ್ಪೆ ಸುಲಿಬೇಕು. ಟೊಮೆಟೊ ಫಸ್ಟು ಸಿಪ್ಪೆ ತೆಗೆದುಕೊಳ್ಬೇಕು. ಇವಾಗ ನಾನು ಸಿಪ್ಪೆ ತಗೊಳ್ತಾ ಇದ್ದೇನೆ. ಬಿಸಿ ಉಂಟು, ಹಾಗಾಗಿ ಇವಾಗ ಟೊಮೆಟೊದು ಸಿಪ್ಪೆ ತೆಗೆದು ಹಾಗೆ ನೆಲ್ಲಿಕಾಯ್ದು ಬೀಜವನ್ನು ತೆಗಿಬೇಕು. ನಾವು ಇದರಲ್ಲಿ ಬಿಸಿ ಇರೋದರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಹೀಗೆ ಎಲ್ಲವನ್ನು ಹೀಗೆ ಸಿಪ್ಪೆ ಸುಲಿದು ನೆಲ್ಲಿಕಾಯನ್ನು ಕಟ್ ಮಾಡಿಕೊಂಡು ತಗೊಳ್ಳುವ. ತುಂಬ ಬೇಗನೆ ಮಾಡ್ಬೋದು. ಯಾರಾದರೂ ಬಂದರೂ ತಕ್ಷಣ ಊಟಕ್ಕೆ ಏನೂ ಇಲ್ಲ ಅಂದಾಗ ಈ ಸಾರು ರೆಡಿ ಮಾಡ್ಕೋಬೋದು. ಅಷ್ಟು ಈಸಿ ಮೆಥಡಲ್ಲಿ ಒಂದು ಟೊಮೆಟೊ ಸಾರು ಅಂದ್ರೆ ಈಸಿ, ತಿಳಿ ಸಾರು ಅಂತ ಹೇಳ್ತೇವೆ, ಈಸಿ. ಬಟ್ ಅದರಲ್ಲಿ ಇದು ಇನ್ನೂ ಈಸಿ. ಇವಾಗ ನೆಲ್ಲಿಕಾಯಿ ಹಾಕಿರೋದ್ರಿಂದ ನೆಲ್ಲಿಕಾಯಿ ಟೇಸ್ಟ್ ಬೇರೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಕಟ್ ಮಾಡಿ ಬೀಜವನ್ನು ತೆಕ್ಕೊಳ್ತಾ ಇದ್ದೇನೆ. ಯೂಶಲಿ ಎಲ್ಲರೂ ಹೆಂಗೆ ಮಾಡ್ತಾರೆ ಅಂತಂದರೆ, ತಿಳಿಸಾರು ಅಂತಂದರೆ ಬೇಳೆನ ಹಾಕಿಬಿಟ್ಟೆ ಮಾಡ್ತಾರೆ. ಬಟ್ ನಾನಿಲ್ಲಿ ಬೇಳೆ ಹಾಕ್ತಾಯಿಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ. ಹಾಗೆ ಅಂಗಡಿಯಿಂದ ತಂದಿರೋ ಪೌಡ್ರು ಯಾವುದು ಹಾಕ್ತಾಯಿಲ್ಲ, ಮನೆಯಲ್ಲೇ ಪೌಡ್ರ್ ರೆಡಿ ಮಾಡಿಕೊಂಡು ಹಾಕಿ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಘಮ ಘಮ ಅಂತಿರುತ್ತೆ. ಇವಾಗ ತೋರಿಸ್ತೇನೆ ನಿಮಗೆ. ಇದು ಇವಾಗ ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಇದನ್ನ ರುಬ್ಕೊಳ್ಳಿಕ್ಕೆ ಉಂಟು ನಮಗೆ. ಅದಕ್ಕೆ ಇದಕ್ಕೆ ತಣ್ಣಗಾಗಲಿಕ್ಕೆ ಬಿಡಬೇಕು ನಾವು ಇದನ್ನೀಗ. ಈ ನೆಲ್ಲಿಕಾಯ್ದು ಬೀಜ ಎಲ್ಲ ತೆಗಿಬೇಕು, ಬೀಜ ಇರಬಾರ್ದು. ಅದು ಬೇಯಿಸಿದ್ರಿಂದ ಬೀಜ ನೀಟಾಗಿ ಬರುತ್ತೆ, ತೆಗಿಲಿಕ್ಕೆ ಏನು ಟೈಮ್ ತಗೊಳ್ಳೋದು ಇಲ್ಲ, ತುಂಬ ಬೇಗನೆ ಆಗೋಗುತ್ತೆ. ಇವಾಗ ನಾನು ಮಿಕ್ಸಿ ಜಾರ್ಗೆ ನಿಮಗೆ ಮಸಾಲೆ ಉರಿಯೋದು ಸ್ಕಿಪ್ ಆಗಿದೆ ವಿಡಿಯೋ. ಒಂದು 6-7 ಬ್ಯಾಡಗಿ ಮೆಣಸಿನ್ಕಾಯಿ, 1 ಸ್ಪೂನು ಧನಿಯಾ, ಅರ್ಧ ಸ್ಪೂನು ಜೀರಿಗೆ, ಹಾಗೆ ಇದು ಇಂಗು ಮತ್ತು ಬೆಳ್ಳುಳ್ಳಿ, ಕರಿಬೇವು ಇಷ್ಟನ್ನು ಹಾಕಿ ನಾನಿಲ್ಲಿ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೇನೆ. ಹಾಗೆ 1 ಸ್ಪೂನು ಉದ್ದಿನಬೇಳೆ, 1/4 ಸ್ಪೂನು ಮೆಂತ್ಯವನ್ನು ಹಾಕ್ಕೊಂಡಿದ್ದೇನೆ. ಎಲ್ಲವನ್ನು ಹಾಕಿ ನಾನು ಇವಾಗ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನೀಗ ನಾನು ಪೌಡ್ರ್ ಮಾಡ್ಕೊಳ್ತೀನಿ. ನೀರು ಹಾಕಿ ಏನು ರುಬ್ಕೊಳ್ಳಲ್ಲ, ಪೌಡ್ರ್ ಮಾಡ್ಕೊಳ್ತೀನಿ ಅಷ್ಟೇ. ಈಗ ಪೌಡ್ರ್ ಮಾಡ್ಕೊಂಡು ಬಂದೆ ನೋಡಿ, ಇಷ್ಟಾದರೆ ಸಾಕು. ಈಗ ಪೌಡರ್ ರೆಡಿಯಾಗಿದೆ, ಒಂದು ಕಡೆ ಸೈಡಲ್ಲಿ ಇಟ್ಕೊಳ್ಳೋಣ. ನಾನು ಇದನ್ನು ಏನು ಮಾಡ್ತೇನೆ ಅಂದರೆ, ಇದೇ ಜಾರನ್ನು ತೆಗೆದು ಇದರಲ್ಲಿರೋ ಪೌಡರನ್ನು ಬೇರೆ ಒಂದು ಬಾಕ್ಸಲ್ಲಿ ಹಾಕಿ ನಾನು ಇದರಲ್ಲೇ ಟೊಮೆಟೊ ಮತ್ತು ನೆಲ್ಲಿಕಾಯನ್ನು ರುಬ್ಕೊಳ್ತೇನೆ. ಇಷ್ಟು ತರಿಯಾಗಿ ಇಷ್ಟಾದರೆ ಸಾಕು ಪೌಡ್ರು. ಇವಾಗ ನಾನು ಇದನ್ನು ತೆಗೆದು ಇದಕ್ಕೆ ಹಾಕ್ತೇನೆ. ಹಾಗೆ ನನ್ನ ವಾಯ್ಸು ಚೆನ್ನಾಗಿಲ್ಲ ಅಂತ ಯಾರು ಕೂಡ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ನನಗೆ ಸ್ವಲ್ಪ ಹುಷಾರಿಲ್ಲ, ಅದರಿಂದ ವಾಯ್ಸು ಸರಿಯಾಗಿ ಬರ್ತಾ ಇಲ್ಲ. ಯಾರು ಕೂಡ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ದಿನನಿತ್ಯ ನನ್ನ ವಾಯ್ಸ್ ಕೇಳುವವರಿಗೆ ವಾಯ್ಸ್ ಚೆನ್ನಾಗಿಲ್ಲ ಅನಿಸ್ಬೋದು. ಹಾಗಾಗಿ ಇವಾಗ ಎಲ್ಲವನ್ನು ಇದಕ್ಕೆ ಹಾಕಿ ನಾನು ರುಬ್ಕೊಳ್ತೇನೆ. ಈಗ ರುಬ್ಕೊಂಡು ಬಂದೆ. ಇದನ್ನು ನಾನೊಂದು ಪಾತ್ರೆಯಲ್ಲಿ ಹಾಕ್ಕೊಳ್ತೇನೆ. ಈಗ ನಮಗೆ ಎಷ್ಟು ಬೇಕು, ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೋದು ನಾವು. ತಿಳಿ ಸಾರು ಅಂತಂದರೆ ಸ್ವಲ್ಪ ನೀರಾಗಿ ಇರ್ತದೆ ಅಲ್ವಾ, ಟೊಮೆಟೊ ಸಾರು ಅಂತಂದರೆ. ಅದೇ ರೀತಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತೇನೆ ನಾನು. ಎಷ್ಟು ಹದದಲ್ಲಿ ಬೇಕೋ ಅಷ್ಟು ಹದಕ್ಕೆ ನೀರು ಹಾಕ್ಕೊಂಡು ಮತ್ತು ಇನ್ನೊಂದು ಅಂದರೆ, ನನಗೆ ಬಾಯಿ ಸ್ವಲ್ಪ ಕೈ ಒಂಥರ ರುಚಿ ಇಲ್ಲದ ಹಾಗೆ ಆಗಿದೆ. ಅದಕ್ಕೆ ನಾನು ಈ ತಿಳಿ ಸಾರು ಮಾಡ್ತಾಯಿದ್ದೀನಿ. ಸ್ವಲ್ಪ ಟೇಸ್ಟ್ ಬಾಯಲ್ಲಿ ಸ್ವಲ್ಪ ನಾಲಿಗೆ ಟೇಸ್ಟ್ ಇಲ್ಲದ ಇರುವಾಗ ಈ ರೀತಿ ಸಾರು ಮಾಡಿ ತಿಂದರೆ ಕೂಡ ನಮಗೆ ಊಟ ಸೇರ್ತದೆ. ಜಾಸ್ತಿ ಮಸಾಲೆ ಹಾಕಿ ರುಬ್ಕೊಂಡು ಮಸಾಲೆ ಪದಾರ್ಥಗಳನ್ನು ತಿನ್ನೋಕ್ಕೆ ಇಷ್ಟ ಆಗಲ್ಲ ಈ ಟೈಮಲ್ಲಿ ನನಗೆ. ಹಾಗಾಗಿ ಈ ಥರ ಸಾರು ಮಾಡಿ ತಿಂದರೆ ತುಂಬ ಟೇಸ್ಟಾಗಿರುತ್ತೆ, ನಾಲಿಗೆಗೂ ರುಚಿ ಕೊಡುತ್ತೆ. ಹಾಗಾಗಿ ನಾನು ಈ ಸಾರು ಮಾಡ್ತಾಯಿದ್ದೀನಿ. ಇವಾಗ ತುಂಬ ಕುದಿ ಬರಬೇಕು. ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ಇದು ಕುದಿ ಬರಲಿಕ್ಕೆ ಬಿಡಬೇಕು. ಇವಾಗ ಚೆನ್ನಾಗಿ ಸಾರು ಕುದಿಬೇಕು.
ಇವಾಗ ಸಾರು ಕುದೀತಾ ಇದೆ ಅಲ್ಲ, ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಅದನ್ನು ನಾನಿಲ್ಲಿ 2 ಸ್ಪೂನ್ ಹಾಕ್ಕೊಳ್ತೇನೆ. ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೇನೆ. ಮತ್ತೆ ಕಡಿಮೆ ಆಯಿತು ಅನಿಸಿದರೆ ಮತ್ತೆ ಬೇಕಾದರೆ ಹಾಕ್ಕೊಳ್ಬೋದು. ಹಾಗಾಗಿ 2 ಸ್ಪೂನ್ ಹಾಕ್ಕೊಂಡಿದ್ದೇನೆ. ಇದನ್ನು ಮಿಕ್ಸ್ ಕೊಡೋಣ ಒಂದು ಸಲ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಇದು ಚೆನ್ನಾಗಿ ಕುದಿಬೇಕು. ಮಸಾಲೆ ಪೌಡರ್ ಹಾಕಿದೆ ಅಲ್ವಾ, ಹಾಗಾಗಿ ಚೆನ್ನಾಗಿ ಕುದಿಸ್ಬೇಕು ಇದನ್ನು. ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವ. ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳುವ. ಇಲ್ಲಿ ಕಡಿಮೆ ಅನಿಸಿದರೆ ಮತ್ತೆ ಉಪ್ಪನ್ನು ಹಾಕ್ಕೊಳ್ಬೋದು. ಖಾರದ ಹುಡಿನೂ ಹಾಗೆ ನಿಮಗೆ ಕಡಿಮೆ ಅನಿಸಿದರೆ ಮತ್ತೆ ಮಸಾಲೆ ಪೌಡರ್ ಹಾಕ್ಕೊಳ್ಬೋದು. ಹಾಗೆ ಒಂದು 1/4 ಸ್ಪೂನ್ ಅರಿಶಿಣವನ್ನು ಹಾಕ್ಕೊಳ್ತೇನೆ. ಎಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿದರೆ ಇವಾಗ ಸಾರು ರೆಡಿ ಆಗ್ತದೆ. ಎಷ್ಟು ಚಂದ ಕುದಿ ಬರ್ತಾ ಉಂಟು. ಇದಕ್ಕೂ ಕೊನೆಯಲ್ಲಿ ಒಂದು ಒಗ್ಗರಣೆ ಹಾಕಬೇಕು. ಇವಾಗ ನಾನು ಈ ಸಾರು ಚೆನ್ನಾಗಿ ಕುದಿತಾ ಉಂಟಲ್ಲ, ತೆಂಗಿನ ಎಣ್ಣೆಯಿಂದ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ತೇನೆ. ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ರೆ ಉಂಟಲ್ಲ, ತುಂಬ ಟೇಸ್ಟ್ ಬರ್ತದೆ. ಒಗ್ಗರಣೆ ಹಾಕುವಾಗಲೇ ಅದ್ರ ಘಮ ಅಷ್ಟು ಚೆನ್ನಾಗಿ ಬರುತ್ತೆ. ಉಪ್ಪು ಕಡಿಮೆ ಅನಿಸ್ತು ನನಗೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಎಲ್ಲ ಹಾಕಿ ನೀಟಾಗಿ ಕುದಿಸಿ. ಮತ್ತು ಇದಕ್ಕೆ ಹುಳಿ ಹಾಕುವ ಅವಶ್ಯಕತೆ ಇಲ್ಲ. ಟೊಮೆಟೊ ಹಾಕಿದ್ದೇವಲ್ಲ ನಾವು, ಮತ್ತು ನೆಲ್ಲಿಕಾಯಿ ಹಾಕಿದ್ದೇವಲ್ಲ, ಅದೆಲ್ಲ ಹುಳಿ ಅಂಶ ಇರ್ತದೆ ಅಲ್ಲ, ಹಾಗಾಗಿ ನಮಗೆ ಹುಳಿ ಹಾಕೋದೇನು ಬೇಡ. ಇಲ್ಲಿ ಖಾರ ಮತ್ತು ಉಪ್ಪು ಮಾತ್ರ ನಾವು ನೋಡಿಕೊಂಡು ಹಾಕಿದರೆ ಆಯಿತು. ಹಾಗೆ ಇದು ರೆಡಿ ಆಯ್ತಲ್ಲ, ಚೆನ್ನಾಗಿ ಸಾರು ಕುದೀತಾ ಇದೆ. ಆ ಕಲ್ಲರ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡಿಕೊಳ್ಳುವಂಥ ಒಂದು ಸಾರು ಇದು. ಇವಾಗ ನಾನು ನೋಡಿ ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ರೆಡಿ ಮಾಡಿ ಹಾಕ್ತಾ ಇದ್ದೇನೆ. ಕರಿಬೇವು, ಇಂಗು, ಒಂದು ಮೆಣಸನ್ನು ಬ್ಯಾಡಿಗೆ ಮೆಣಸಿನಕಾಯನ್ನು ಅರ್ಧ ಮಾಡಿ ಹಾಕಿದ್ದೇನೆ. ಹಾಗೆ ಸಾಸಿವೆ ಅಷ್ಟೇ ಹಾಕಿರೋದು. ಅಷ್ಟನ್ನು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೇನೆ. ಓಕೆ ಫ್ರೆಂಡ್ಸ್, ಈ ಸಾರು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.